ಎಪ್ರಿಲಿ RS V4 ಆಗ್ಬೋದು ಇಲ್ಲ RS660 ಆಗ್ಬೋದು, ಇದೆರಡು ಕೂಡ ಸೇಮ್ ಲುಕ್ ಇದೆ. ಅದರದೇ ಲುಕ್ನ ಡಿರೈವ್ ಮಾಡಿದ್ದಾರೆ RS457ಗೆ. ಆ್ಯಕ್ಚುಲಿ ವರ್ಕಿಂಗ್ ಏರ್ ಇಂಟೇಕು. ಹಾಯ್ ಗೈಸ್, ವೆಲ್ಕಮ್ ಟು PK ವಿತ್ ಬೈಕ್ಸ್. ನಾನಿವತ್ತು ಎಪ್ರಿಲಿ RS457ನ ರಿವ್ಯೂ ಮಾಡೋಣ ಅಂತ ತಂದಿದ್ದೀನಿ. ಈ ಗಾಡಿ ಬಂದು ಹರ್ಷಿತ್ ಅಂತ ಅವ್ರ ಹೆಸರು. ಹರ್ಷಿತ್ ಹಾಗೂ ಧನುಷ್, ಅವರಿಬ್ರು ಮದ್ದೂರವರು. ಸೊ ಅವರು ನನಗೆ ಗಾಡಿ ಕೊಟ್ಟರು ರಿವ್ಯೂ ಮಾಡಿ ಅಂತ. ತುಂಬಾ ಖುಷಿ ಆಯಿತು. ಧನುಷ್ ಹಾಗೂ ಹರ್ಷಿತ್ಗೆ ನಾನು ಮತ್ತೆ ಥ್ಯಾಂಕ್ಸ್ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಎಪ್ರಿಲಿ RS457 ಲಾಂಚ್ ಆಗಿದ್ದು 2024ರಲ್ಲಿ. ಇವರು ಲಾಂಚ್ ಆದ ತಕ್ಷಣ ಫಸ್ಟ್ ಲಾಟಲ್ಲೇ ಗಾಡಿ ತಗೊಂಡಿದ್ದಾರೆ. ಇದು 2024 ಮಾಡಲ್ಲೇ. ಆಮೇಲೆ ಈ ಗಾಡಿನ ಕಿಂಗ್ ಆಫ್ ದ ಸೆಗ್ಮೆಂಟ್ ಅಂತಲೇ ಕರಿಬೋದು. ನೀವು ಅಂಡರ್ 500cc ಯಾವ್ದು ಗಾಡಿಗಳು ಬರುತ್ತೆ, ಎಲ್ಲ ಗಾಡಿಗಿಂತ ಜಾಸ್ತಿ ಪವರ್ ಇರೋದು ಇದೇ ಗಾಡಿ, ಜಾಸ್ತಿ ಟಾಪ್ ಸ್ಪೀಡ್ ಇರೋದು ಇದೇ ಗಾಡಿ. ಪವರ್ ಟು ವೇಟ್ ರೇಷಿಯೋ ಅಂತೂ ಆಸಮ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಇನ್ನು ಈ ಸೆಗ್ಮೆಂಟ್ ಅಲ್ಲಿ ಬರೋ ಗಾಡಿಗಳು ಅಂತ ನೋಡಿದ್ರೆ ನಿಮಗೆ RC390 ಬರುತ್ತೆ, KTM, Yamaha R3 ಬರುತ್ತೆ, ಮತ್ತೆ ನಿಂಜಾ 300, 400, 500 ಬರುತ್ತೆ. ರಾಯಲ್ ಎನ್ಫೀಲ್ಡ್ ಅಲ್ಲಿ ಕಾಂಟಿನೆಂಟಲ್ GT650 ಬರುತ್ತೆ. ಅದು ಸ್ವಲ್ಪ ಕೆಫೆ ರೇಸರ್ ಸೆಗ್ಮೆಂಟ್ ಆಯಿತು. ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ಕನ್ಸಿಡರ್ ಮಾಡಿದ್ರೆ. ಸೊ ಇದಕ್ಕೆಲ್ಲ ಕಂಪ್ಯಾರಿಸನ್ ಮಾಡಿದ್ರೆ ಕಿಂಗ್ ಆಫ್ ದಿ ಸೆಗ್ಮೆಂಟೇ ಇದು. ಗಾಡಿ ನೋಡಿ ಏನು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ಗಾಡಿನಲ್ಲಿ ನನಗೆ ಸಖತ್ ಖುಷಿಯಾಗೋದೇನು ಅಂದರೆ K11 ನಮ್ಮ ಮಂಡ್ಯ ರಿಜಿಸ್ಟ್ರೇಷನ್ನು ಸಖತ್ತಾಗಿದೆ ಲುಕ್ಸು. ಆ್ಯಕ್ಚುಲಿ ಇದ್ರದ್ದು ಫ್ರಂಟ್ ಲುಕ್ ಏನಿದೆ, ಇದು ಸ್ವಲ್ಪ ಶಾರ್ಕ್ ಥರ ಇದೆ ನೋಡಿ. ಇಲ್ಲಿ ಇದು ಗಿಲ್ಸು, ಶಾರ್ಕಲ್ಲಿ ಯಾವ ಥರ ಗಿಲ್ಸ್ ಬರುತ್ತೆ ಅದೇ ಥರ ಇದರಲ್ಲೂ ಕೂಡ ಗಿಲ್ಸ್ ಹಾಕಿದ್ದಾರೆ. ಎಪ್ರಿಲಿ RS V4 ಆಗ್ಬೋದು ಇಲ್ಲ RS660 ಆಗ್ಬೋದು, ಇದೆರಡು ಕೂಡ ಸೇಮ್ ಲುಕ್ ಇದೆ. ಅದರದೇ ಲುಕ್ನ ಡಿರೈವ್ ಮಾಡಿದ್ದಾರೆ RS457ಗೆ. ಇನ್ನು ಇಲ್ಲಿ ಏಪ್ರಿಲಿಯಾ ರೇಸಿಂಗ್ ಅಂತ ಒಂದು ಬ್ಯಾಡ್ಜಿಂಗ್ ಇದೆ. ಇಲ್ಲಿ ಬ್ಯಾಕಲ್ಲಿ RS457 ಅಂತ ಒಂದು ಬ್ಯಾಡ್ಜಿಂಗು. ಇದರಲ್ಲಿರೋ ಗ್ರ್ಯಾಬ್ ರೈಲ್ ನೋಡ್ಬೋದು ನೀವು, ಸಖತ್ತು ಏರೋಡೈನಮಿಕ್ ಆಗಿ ಕೊಟ್ಟಿದ್ದಾನೆ. ಇದನ್ನು ಕೂಡ ನೋಡಿ ಹಿಂದೆಯಿಂದ ಯಾವ ಥರ ಕಾಣುತ್ತೆ ಅಂತ. ಆಲ್ಮೋಸ್ಟ್ ಅದು ಗ್ರ್ಯಾಬ್ ರೈಲ್ ಇಲ್ಲ ಅನ್ನಂಗೆ ಕಾಣಿಸುತ್ತೆ, ಬಟ್ ಅದರಲ್ಲಿ ಆ್ಯಕ್ಚುಲಿ ಗ್ರ್ಯಾಬ್ ರೈಲು ಇಂಟಿಗ್ರೇಟ್ ಮಾಡಿದ್ದಾನೆ. ಇನ್ನು ಬ್ಯಾಕಲ್ಲಿ ಇಲ್ಲೊಂದು ರಿಫ್ಲೆಕ್ಟರ್ ಇದೆ, 2 ಇಂಡಿಕೇಟರ್ಸು, ಎಲ್ಲ LED. ಇದರಲ್ಲಿ ಬರೋ ಲೈಟು, ಇಂಡಿಕೇಟರು ಎಲ್ಲ ಪ್ರತಿಯೊಂದು LEDನೇ. ಟೈರ್ ಆಲ್ರೆಡಿ ಸೌದಾಗಿದೆ ನೋಡಿ. ಆಲ್ಮೋಸ್ಟ್ 8000 ಕಿಲೋಮೀಟರ್ ಹತ್ರ ಓಡಿದೆ ಇದು ಗಾಡಿ. ಸೊ ಈಗ ಟೈರ್ಸ್ನ ಚೇಂಜ್ ಮಾಡ್ಬೇಕು ಅವರು. ಬ್ಯಾಕಲ್ಲಿ ನಿಮಗೆ 150/60 17 ಇಂಚ್ ವೀಲ್ಸ್ ಇದೆ. ಇದರಲ್ಲಿ ಟೈರ್ ಬಂದು TVS ಯೂರೋ ಗ್ರಿಪ್ ಕೊಟ್ಟಿದ್ದಾರೆ. ಇನ್ನು ಫ್ರಂಟಲ್ಲಿ 110/70 R17 ಇಂಚ್ ವೀಲ್ಸ್ ಇದೆ. ಏನದು ಇಲ್ಲಿ ಸ್ವಲ್ಪ ಗ್ರಾಫಿಕ್ ಆಗಿ ಮಾಡಿದ್ದಾರೆ. ಇಲ್ಲಿ RS ಗ್ರಾಫಿಕ್ ಇದೆ. ಇದೇ ನೋಡಿ ಈ ಗಾಡಿದು ಹಾರ್ಟು ಅಂದರೆ ಇಂಜಿನ್ನು. ಇದು 457cc ಡಬಲ್ ಸಿಲಿಂಡರು. ಮತ್ತು ಇಲ್ಲಿ ಕ್ವಿಕ್ ಶಿಫ್ಟರ್ ಬೇಕಾದ್ರೆ ನೀವು ಹಾಕ್ಸ್ಕೋಬೋದು ಎಕ್ಸ್ಟ್ರಾ ಆಕ್ಸೆಸರೀಸ್ ಆಗಿ. ನಂಬರ್ ಆಫ್ ಗೇರ್ಸ್ ಬಂದು 6 ಗೇರ್ಸ್ ಇದು ಮಾಮೂಲಿ, 1 ಡೌನು 5 ಅಪ್ಪು. ಇಂಜಿನಲ್ಲಿ ಫೈರಿಂಗ್ ಆರ್ಡರ್ ಬಂದು 270 ಡಿಗ್ರಿ ಬರುತ್ತೆ. 270 ಡಿಗ್ರಿ ಒನ್ ಆಫ್ ದ ಬೆಸ್ಟ್ ಫೈರಿಂಗ್ ಆರ್ಡರು ನೀವು ನೋಡಬೇಕು ಅಂದರೆ ಈಗ ಪ್ಯಾರಲಲ್ ಟ್ವಿನ್ನಲ್ಲಿ. ಹಾಗೆಯೇ ಬ್ಯಾಕಲ್ಲಿ ಸಿಂಗಲ್ ಸಸ್ಪೆನ್ಷನ್ ಇದೆ. ಇದು ನೀವು ಪ್ರೀಲೋಡ್ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ನೀವು 2 ರಿಂಗ್ ಕೊಟ್ಟಿದ್ದಾರಲ್ಲ, ಇದರಲ್ಲಿ ನೀವು ಪ್ರೀಲೋಡ್ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ಈ ಗಾಡಿದೊಂದು ಸ್ಪೆಷಾಲಿಟಿ ತೋರಿಸ್ತೀನಿ ಬನ್ನಿ. ನೀವು ಸ್ವಿಂಗ್ ಆರ್ಮ್ ಏನಿದೆಯಲ್ಲ, ಇದು ಯಾವುದೇ ಗಾಡಿ ನೋಡಿದ್ರು ನೀವು ಇಲ್ಲಿಂದ ಚಾಸಿ ಬರುತ್ತೆ. ಇಲ್ಲಿಂದ ಚಾಸಿ ಬಂದು ಚಾಸಿಗೆ ಕನೆಕ್ಟ್ ಆಗಿರುತ್ತೆ ಆ್ಯಕ್ಚುಲಿ, ಬಟ್ ಇದು ಡೈರೆಕ್ಟು ಇಂಜಿನ್ ಮೌಂಟ್ ಆಗಿದೆ ನೋಡಿ. ಸೊ ಡೈರೆಕ್ಟು ಇಂಜಿನ್ಗೆ ಮೌಂಟ್ ಮಾಡಿದ್ದಾರೆ ಇದು ಸ್ವಿಂಗ್ ಆರ್ಮ್ನ. ಹಾಗೆಯೇ ಇಲ್ಲಿ ಏಪ್ರಿಲಿ ಅಂತ ಒಂದು ಬ್ಯಾಡ್ಜಿಂಗ್ ಇದೆ ಇಂಜಿನ್ ಕ್ರ್ಯಾಂಕ್ ಕೇಸ್ ಮೇಲೆ. ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಬಂದರೆ ಇದು ಆಲ್ಮೋಸ್ಟ್ 160 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೊ ಈ ಸೆಗ್ಮೆಂಟಲ್ಲೇ ಒನ್ ಆಫ್ ದ ಬೆಸ್ಟ್ ಗ್ರೌಂಡ್ ಕ್ಲಿಯರೆನ್ಸ್ ಇದು. ಫ್ರಂಟ್ ಹೆಡ್ಲೈಟ್ ನೋಡ್ಬೋದು, ಸೇಮ್ RS660 ಇಲ್ಲ RS V4 ನೋಡ್ದಂಗೆ ಆಗುತ್ತೆ. ಅದಲ್ಲದೆ ಇಲ್ಲಿ ಏರ್ ಇಂಟೇಕ್ ಕೂಡ ಇದೆ ನೋಡಿ, ಇಲ್ಲಿ ರ್ಯಾಮ್ ಏರ್ ಇಂಟೇಕು. ಸೊ ಇದು ಆ್ಯಕ್ಚುಲಿ ವರ್ಕಿಂಗ್ ಏರ್ ಇಂಟೇಕು. ಹಿಂದೆ ಕನೆಕ್ಟ್ ಮಾಡಿದ್ದಾರೆ ಅದನ್ನು, ಇಂಜಿನ್ಗೆ ಏರು ಇಲ್ಲಿಂದನೂ ಕೂಡ ತಗೊಳುತ್ತೆ. ಸೊ ಇದರಿಂದ ಗಾಡಿ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರುತ್ತೆ, ಮತ್ತು ಮೋರ್ ಏರೋಡೈನಮಿಕ್ ಆಗುತ್ತೆ ಗಾಡಿ. ಸೊ ಮೈಲೇಜು ಕೂಡ ಚೆನ್ನಾಗಿ ಬರುತ್ತೆ. ಇನ್ನು ಫ್ರಂಟಲ್ಲಿ ಏಪ್ರಿಲಿಯ ಬ್ಯಾಡ್ಜಿಂಗು. ಇಲ್ಲಿ ಹರ್ಷ್ ಅಂತ ಇದೆ, ಇವ್ರದ್ದೇ ಇದು ಗಾಡಿ, ಹರ್ಷಿತ್ ಅಂತ. ಮಿರರ್ಸ್ಗೆ ಆ್ಯಕ್ಚುಲಿ ಇಲ್ಲೊಂದು ಸ್ಟಾಪಿಗೆ ಕೊಟ್ಟಿದ್ದಾನೆ. ಸೊ ನೀವು ಮಿರರ್ಸ್ನ ಅನ್ಫೋಲ್ಡ್ ಮಾಡಿದ ತಕ್ಷಣ ಸ್ಟಾಪ್ ಆಗುತ್ತೆ ಅಲ್ಲಿ. ಸೊ ಎರಡು ಒಂದೇ ಪ್ಲೇಸಲ್ಲಿ ಸ್ಟಾಪ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಇನ್ನು ಈ ಪಾರ್ಟ್ ನೋಡಿ, ಈ ಪಾರ್ಟ್ ಅಂತೂ ಸಖತ್ತಾಗಿ ಕವರ್ ಮಾಡಿದ್ದಾರೆ. ಡರ್ಟ್ ಎಲ್ಲೂ ಇಂಜಿನ್ಗೆ ಜಾಸ್ತಿ ಹೊಡಿದೇ ಇರೋ ಥರ. ನೆಕ್ಸ್ಟು ಇಲ್ಲಿ ಮೇಲ್ಗಡೆ ಹೋದರೆ ರೇಡಿಯೇಟರ್ ಬರುತ್ತೆ. ಇನ್ನು ಅದ್ರ ಕೆಳಗಡೆ ನೋಡಿ ಎಷ್ಟು ಕ್ಲಿಯರಾಗಿ ಕವರ್ ಮಾಡಿದ್ದಾರೆ ಅಂತ. ಹೆಡ್ಲೈಟ್ ಆನ್ ಮಾಡಿ ತೋರಿಸ್ತೀನಿ ನೋಡಿ ಈಗ. ಫ್ರಂಟ್ ಹೆಡ್ಲೈಟ್ ಮಾತ್ರ ಸಖತ್ತಾಗಿದೆ. DRL ಆಗ್ಬೋದು, ಒಂಥರ ಎರಡು ಕಣ್ಣು, ಇದು ಮೂಗು, ಆ ಥರ ಕೊಟ್ಟಿದ್ದಾರೆ ಹೆಡ್ಲೈಟು ನೋಡಿ ಲುಕ್ ಹೇಗಿದೆ ಅಂತ. ಆ್ಯಕ್ಚುಲಿ ಇದು ನಂಬರ್ ಪ್ಲೇಟ್ ಇರೋದ್ರಿಂದ ಇಲ್ಲಿ ಇದು ಹೈಡ್ ಮಾಡ್ತಿದೆ, ಬಟ್ ಕ್ಲೋಸ್ ಆಗಿ ನೋಡಿದ್ರೆ BA ರೇಸರ್. ಪರ್ಟಿಕ್ಯುಲರ್ ಕಲರು ಸಖತ್ತಾಗಿದೆ ಇದು ಕಲರು. ಇದು ಬಿಸಿಲಲ್ಲೇ ಒಂದು ಕಲರ್ ಬರುತ್ತೆ, ನೆರಳಲ್ಲೇ ಒಂದು ಕಲರ್ ಬರುತ್ತೆ, ಮತ್ತು ಇನ್ನು ನೈಟಲ್ಲಿ ಒಂದು ಕಲರ್ ಕಾಣುತ್ತೆ. ಚೆನ್ನಾಗಿದೆ ಈ ಕಲರು. ನನಗೆ ಪರ್ಸ್ನಲಿ RS457ನಲ್ಲಿ ಈ ಕಲರ್ ಸಖತ್ ಇಷ್ಟ. ಇನ್ನು ಟೇಲ್ ಲೈಟ್ ನೋಡಿ, M ಶೇಪಲ್ಲಿದೆ ಟೇಲ್ ಲೈಟು. ಸೊ ಸೀಟ್ಸ್ ಬಗ್ಗೆ ಬಂದರೆ ಪಿಲಿಯನ್ ಸೀಟು ಕೂಡ ಕಂಫರ್ಟಬಲ್ ಆಗಿದೆ, ರೈಡರ್ ಸೀಟ್ ಕೂಡ ಚೆನ್ನಾಗಿದೆ. ಫ್ರೇಮ್ ನೋಡಿ, ಫ್ರಂಟಲ್ಲಿ ಬಾಕ್ಸ್ ಫ್ರೇಮ್ ಬರುತ್ತೆ. ನೀವು ಆ್ಯಕ್ಚುಲಿ ಸೂಪರ್ ಬೈಕ್ಸ್ಗೆಲ್ಲ ಬಾಕ್ಸ್ ಫ್ರೇಮೇ ಬರೋದು.
ಅದು ಏರೋಡೈನಮಿಕ್ ಆಗಿ ಚೆನ್ನಾಗಿರುತ್ತೆ ಅಂತ. ಇನ್ನು ಬ್ಯಾಕಲ್ಲಿ ಸ್ಟೀಲ್ ಫ್ರೇಮ್ ಬರುತ್ತೆ ನೋಡಿ, ಇಲ್ಲಿ ಟುಬ್ಲಾರ್ ಸ್ಟೀಲು. ಆಲ್ಮೋಸ್ಟ್ ನಿಮಗೆ ಒಂಥರ ಡುಕಾಟಿ ಫೀಲ್ ಬರುತ್ತೆ ಎಕ್ಸಾಸ್ಟ್ನ ಚೇಂಜ್ ಮಾಡಿದ್ರೆ. ಬನ್ನಿ ಈಗ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದ್ರದ್ದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಆ್ಯಕ್ಚುಲಿ 5 ಇಂಚ್ TFT ಸ್ಕ್ರೀನ್ ಬರುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಗಾಡಿನ ಆನ್ ಮಾಡಿದಾಗ ಏಪ್ರಿಲಿಯಾ ಅಂತ ಬರುತ್ತೆ, ಮತ್ತೆ BA ರೇಸರ್ ಅಂತ ಬರುತ್ತೆ. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಬಂದರೆ ಇಲ್ಲಿ ರೈಡರ್ ಮೋಡ್ ತೋರಿಸುತ್ತೆ, ಮತ್ತು ಇದು ಟ್ರ್ಯಾಕ್ಷನ್ ಕಂಟ್ರೋಲು 3 ಲೆವೆಲ್ ಟ್ರ್ಯಾಕ್ಷನ್ ಕಂಟ್ರೋಲ್ ಬರುತ್ತೆ. ಕರೆಂಟ್ಲಿ ಫಸ್ಟ್ ಲೆವೆಲ್ಗೆ ಸೆಟ್ ಮಾಡಿದ್ದಾರೆ. ಸ್ಪೀಡ್ ತೋರಿಸುತ್ತೆ, ಇದು RPM ಮೀಟರು. ಇದು ಬಂದು ಫ್ಯೂಯಲ್ ಗೇಜು, ಇನ್ನು 175 ಕಿಲೋಮೀಟರ್ ಹೋಗ್ಬೋದು ಈಗ ಕರೆಂಟ್ ಇರೋ ಫ್ಯೂಯಲ್ ಅಲ್ಲಿ. ಮತ್ತೆ ಇದು ಸೈಡ್ ಸ್ಟ್ಯಾಂಡ್ ಇಂಡಿಕೇಟರು, ಇದು ಟೆಂಪ್ರೇಚರು, ಗಾಡಿ ಟೆಂಪ್ರೇಚರ್ ಎಷ್ಟಿದೆ ಅಂತ. ಇಲ್ಲಿ ABS ಇಂಡಿಕೇಟರ್ ಇದೆ, ಮತ್ತೆ ಇದು ಹೈ ಬೀಮ್ ಇಂಡಿಕೇಟರು. ಇದು ಬಂದು ಇಂಜಿನ್ ಇಂಡಿಕೇಟರು. ಇಂಜಿನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಇದು ಆನ್ ಆಗುತ್ತೆ. ರನ್ನಿಂಗ್ ಅಲ್ಲಿ ಗಾಡಿ ಆನ್ ಮಾಡಿದಾಗ ಇದು ಡಿಫಾಲ್ಟ್ ಆನ್ ಅಲ್ಲಿ ಇರುತ್ತೆ, ಗಾಡಿ ಮೂವ್ ಮಾಡಿದಾಗ ಅದು ಆಫ್ ಆಗುತ್ತೆ. ಸ್ವಿಚ್ ಗೇರ್ ಬಗ್ಗೆ ಬಂದ್ರೆ ಇದು ಐ ಬೀಮ್ ಲೋ ಬೀಮ್ ಸ್ವಿಚ್. ಈ 4 ಸ್ವಿಚ್ ಬಂದು ಇದರಿಂದ ನೀವು ಡೈರೆಕ್ಟ್ ಆಗಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಕಂಟ್ರೋಲ್ ಮಾಡ್ಕೋಬಹುದು. ಇಲ್ಲಿ ನೋಡ್ಬೋದು, ನೀವು ಫೋನ್ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಇಲ್ಲೇ ನೀವು ಕಾಲ್ಸ್ ಎಲ್ಲ ರಿಸೀವ್ ಮಾಡಬಹುದು, ಮತ್ತೆ ಸಾಂಗ್ ಕೂಡ ಚೇಂಜ್ ಮಾಡ್ಕೋಬಹುದು. ಮತ್ತೆ ಟ್ರಿಪ್ ಬೈ ಟ್ರಿಪ್ ನ್ಯಾವಿಗೇಟರ್ ಕೂಡ ಬರುತ್ತೆ ಇದರಲ್ಲಿ. ಇನ್ನ ಇದು ಇಂಡಿಕೇಟರ್ ಸ್ವಿಚ್, ಇದು ಆರನ್ ಚೆನ್ನಾಗಿದೆ ಗುರು, ಜಾಸ್ತಿ ಸೌಂಡೇ ಬರುತ್ತೆ. ರೈಟ್ ಸೈಡ್ ಅಲ್ಲಿ ಕಿಲ್ ಸ್ವಿಚ್ ಇದೆ, ಮತ್ತೆ ಮೋಡ್ ಕಂಟ್ರೋಲರ್ ಮಾತ್ರ ಕೊಟ್ಟಿದ್ದಾರೆ. ಸೊ ಈ ಬಟನ್ ನ ಪ್ರೆಸ್ ಮಾಡಿದ್ರೆ ಮೋಡ್ ಚೇಂಜ್ ಆಗುತ್ತೆ. ಇದರಲ್ಲಿ ಬರೀ ಥ್ರಾಟಲ್ ಕಂಟ್ರೋಲಿಂಗ್ ಮಾತ್ರ ಇರಬೇಕು. ಲೆಫ್ಟ್ ಸೈಡ್ ಅಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಸ್ವಿಚ್ ಲೆಫ್ಟ್ ಸೈಡ್ ಅಲ್ಲಿ ಇರಬೇಕು. ರೈಡರ್ ಗಾಡಿ ಮೇಲೆ ಕುತ್ಕೊಂಡಾಗ ವಿ ತರ ಇರುತ್ತೆ. ಇಲ್ಲಿ ಏಪ್ರಿಲಿಯಾ ಅಂತ ಒಂದು ಬ್ಯಾಡ್ಜಿಂಗ್ ಇದೆ. ಇದು ಟ್ರಿಪಲ್ ಕ್ಲ್ಯಾಂಪ್ ಕೂಡ ಸಖತ್ತಾಗಿದೆ. ಸೊ ಇಲ್ಲಿ ಅನ್ನೆಸೆಸರಿ ವೆಯ್ಟ್ ಎಲ್ಲ ರಿಮೂವ್ ಮಾಡಿದ್ದಾರೆ ಟ್ರಿಪಲ್ ಕ್ಲ್ಯಾಂಪ್ ಅಲ್ಲಿ. ಏಪ್ರಿಲಿಯಾ 54 ವರ್ಲ್ಡ್ ಟೈಟಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇವರು ವಿನ್ ಆಗಿರೋ ಟೈಟಲ್ಸ್ ಇದು. ಸೊ ಗೈಸ್ ಬನ್ನಿ ಈಗ ಗಾಡಿನ ರೈಡ್ ಮಾಡಿ ನೋಡೋಣ. ಸೆಕೆಂಡ್ ಲೆವೆಲ್ ಇದೆ ಟ್ರಾಕ್ಷನ್ ಕಂಟ್ರೋಲು, ಅದನ್ನು 1 ಮಾಡಿಬಿಡ್ತೀನಿ. ಗಾಡಿ ಎಕ್ಸಾಸ್ಟ್ ಒಂಥರ ಚೆನ್ನಾಗಿದೆ ಗುರು, ಎಕ್ಸಾಸ್ಟ್ ಫೀಲು ಸ್ಟಾಕಲ್ಲೂ ಕೂಡ ಚೆನ್ನಾಗಿದೆ. ಫಸ್ಟು ಗಾಡಿನ ಮೂವ್ ಮಾಡ್ತಾ ಇದ್ದಂಗೆ ನಮ್ಗೆ ಇಲ್ಲೊಂದು ಸ್ವಲ್ಪ ಆಫ್ ರೋಡ್ ಥರ ಇದೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಇರೋದ್ರಿಂದ ನೀವೆಲ್ಲ ಓಡಿಸ್ಬೇಕಾದ್ರೆ ಏನು ಭಯನೇ ಪಡೋಂಗಿಲ್ಲ ನೋಡಿ. ಸಸ್ಪೆನ್ಷನ್ ಕೂಡ ಸಾಫ್ಟಾಗಿ ಇದೆ ಗುರು, ಫ್ರಂಟ್ ಬ್ಯಾಕ್ ಎರಡೂ. ಗುಂಡಿ ಎಲ್ಲ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಿದೆ, ಅಷ್ಟೊಂದು ಜರ್ಕೇನ್ ಫೀಲ್ ಆಗ್ತಾ ಇಲ್ಲ ನನಗೆ ನೋಡಿ. 13 ಹೋಗ್ತಾ ಇದ್ದೀನಿ ಈಗ ಈ ರೋಡಲ್ಲಿ ನೋಡಿ. ಇಲ್ಲೆಲ್ಲ ಸ್ವಲ್ಪ ನುಜ್ರುಗಲ್ಲಿದೆ. ಈ ಥರ ಸಣ್ಣ ಸಣ್ಣ ಕಲ್ಲೆಲ್ಲಿದೆ ಅಲ್ಲಿ ಜಾಸ್ತಿ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ. ಬಟ್ ಟ್ರ್ಯಾಕ್ಷನ್ ಕಂಟ್ರೋಲ್ ಇರೋದ್ರಿಂದ ಏನೂ ತೊಂದರೆ ಇಲ್ಲ. ಸೊ ನೀವು ಯಾವುದೇ ಗಾಡಿ ತೊಗೊಂಡ್ರು ಒಂಥರ ಬ್ಯಾಡ್ ರೋಡು ಯಾವ ಥರ ಪರ್ಫಾರ್ಮೆನ್ಸ್ ಇದೆ ಅನ್ನೋದನ್ನ ನೋಡಿ ಕೂಡ ತಗೋಬೇಕು. ಯಾಕಂದರೆ ನಿಮಗೆ ಯಾವಾಗ್ಲೂ ಹೈವೇನೇ ಸಿಕ್ಬಿಡಲ್ಲ. ತೀರಾ ಈ ಥರ ರೋಡಲ್ಲಿ ಓಡ್ಸೋಕ್ಕಾಗದೇ ಇರೋ ಗಾಡಿ ಅಂತೂ ತಗೊಳಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂದರೆ ಅದು ನೀವು ಲಾಂಗ್ ಟರ್ಮ್ ಇಟ್ಕೊಳ್ಳೋಕ್ಕಾಗಲ್ಲ. ನೀವೇನಾದ್ರು ಲಾಂಗ್ ಟರ್ಮ್ ಇಟ್ಕೋತೀನಿ ಅಂದರೆ ಸ್ವಲ್ಪ ಬ್ಯಾಡ್ ರೋಡು ಯಾವ ಥರ ಪರ್ಫಾರ್ಮೆನ್ಸ್ ಇದೆ ಅನ್ನೋದನ್ನು ನೋಡಿ ಕೂಡ ತಗೋಬೇಕಾಗುತ್ತೆ. ಕಂಫರ್ಟ್ ಯಾವ ಥರ ಇದೆ ಬ್ಯಾಡ್ ರೋಡಲ್ಲಿ. ಫಸ್ಟು ಗಾಡಿ ಪವರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಈ ಸೆಗ್ಮೆಂಟ್ಗೆ ನೆಕ್ಸ್ಟ್ ಲೆವೆಲ್ ಪವರ್ ಇದು. ಸುಮ್ಮನೆ ಕಣ್ಮುಚ್ಚಿ ಬಿಡೋಷ್ಟೊಳಗಡೆ 135 ಹೊಂಟೋಯ್ತು. ಇನ್ಫ್ಯಾಕ್ಟ್ ಓನರ್ ಕೂಡ ರಿವ್ಯೂ ಹೇಳಿದರು ಈ ಗಾಡಿ ಬಗ್ಗೆ. ಅಂದರೆ ಬ್ರೇಕಿಂಗು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅಂತ. ಹೌದು, ಬ್ರೇಕಿಂಗ್ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು. ಅಂದರೆ KTM ಲೆವೆಲ್ಗೆಲ್ಲ ಬ್ರೇಕ್ಸ್ ಇಲ್ಲ. ಸೊ ಇಲ್ಲೊಂದು ಸ್ವಲ್ಪ ಖಾಲಿ ಜಾಗ ಇದೆ, ಬನ್ನಿ ಇನ್ನೊಂದು ಸ್ವಲ್ಪ ಕೆಚ್ ನೋಡೋಣ. ಫಸ್ಟ್ ಗೇರ್, ಗಾಡಿ 170 ಮಚ್ಚಿ.
ಟರ್ನಿಂಗ್ ರೇಡಿಯಸ್ ಕೂಡ ಶಾರ್ಟ್ ಆಗೇ ಇದೆ. ಏನು ನೀವೇನು ಲಾಂಗ್ ಟರ್ನ್ ತಗೋಬೇಕು ಅಂತ ಏನಿಲ್ಲ. ಗಾಡಿದು ರಿಯಲ್ ಪವರ್ ಅನ್ಲೀಸ್ ಆಗೋದೆ 3rd ಗೇರು ಮತ್ತು 4th ಗೇರಲ್ಲಿ. ಹೆಂಗೆ ಎಳೀತಾ ನಾಯಿಗೆ ಎಳ್ದಂಗೆ ಎಳೆದು ಬಿಸಾಗುತ್ತೆ ಗುರು. ನೀವು ಇಂಜಿನ್ ಬ್ರೇಕಿಂಗ್ನ ಯುಟಿಲೈಸ್ ಮಾಡ್ಕೋಬೇಕಷ್ಟೇ. ಸೊ ಬ್ರೇಕ್ಸು ಪ್ಲಸ್ ಇಂಜಿನ್ ಬ್ರೇಕಿಂಗು ಎರಡನ್ನ ಯೂಸ್ ಮಾಡಿಕೊಂಡ್ರೆ ಈ ಗಾಡಿನ ನೀವು ಸ್ಟಾಪ್ ಮಾಡ್ಬೋದು. ಬರೀ ಬ್ರೇಕಿಂಗ್ ಮೇಲೆ ನಂಬ್ಕೊಂಡ್ರೆ ಕಷ್ಟ. ಟ್ರಾಕ್ಷನ್ ಕಂಟ್ರೋಲ್ನ ಆಫ್ ಮಾಡೋಕ್ಕಾಗಲ್ವಾ ಗುರು ಇದರಲ್ಲಿ? ಕಾರ್ನರ್ಸಲ್ಲಿ ಹೈ ಸ್ಪೀಡಲ್ಲಿ ಸ್ವಲ್ಪ ಬೆಂಡ್ ಮಾಡಿದ್ರೆ, ಸ್ವಲ್ಪ ಏನು ಜಾಸ್ತಿ ಬೆಂಡ್ ಮಾಡಿದ್ರೆ ಟ್ರಾಕ್ಷನ್ ಕಂಟ್ರೋಲ್ ಕಿಕ್ ಇನ್ ಆಗ್ತಾ ಇದೆ. ಸೊ ಅವಾಗ ನನಗೆ ಕಾನ್ಫಿಡೆನ್ಸ್ ಹೋಗ್ತಾ ಇದೆ ಬೆಂಡ್ ಮಾಡೋದಕ್ಕೆ. ಅಂದರೆ ಅದು ಸ್ವಲ್ಪ ಬೆಂಡ್ ಗಂಟ ಸುಮ್ಮನೆ ಇರುತ್ತೆ, ಒಂದು ಸ್ವಲ್ಪ ಜಾಸ್ತಿ ಅಂತ ಯಾವಾಗ ಅನಿಸುತ್ತೆ ಆವಾಗ ಅದು ಟ್ರಾಕ್ಷನ್ ಕಂಟ್ರೋಲ್ ಕಿಕ್ ಇನ್ ಆಗ್ತಾ ಇದೆ. ಗೊತ್ತಿಲ್ಲ ನನಗೆ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಕೋಬೋದು ಇಲ್ವೋ ಅಂತ. ಬಟ್ ಗಾಡಿ ಅಂತೂ ಅಲ್ಟಿಮೇಟ್ ಆಗಿದೆ ಗುರು. ಕಣ್ಣು ಮುಚ್ಕ ತಗೋಬೋದು ನೀವು ಈ ಗಾಡಿನ. ಈ ಫಸ್ಟ್ ಗೇರಿಂದ ಸೆಕೆಂಡ್ ಗೇರ್ಗೆ ಶಿಫ್ಟ್ ಮಾಡಿದಾಗ ಹೆಂಗೆ ನೂಕುತ್ತೆ ಗೊತ್ತಾ ಹಿಂದಕ್ಕೆ, ಅಷ್ಟೊಂದು ಪವರ್ ಇದೆ ಅಂದರೆ ಗಾಡಿನಲ್ಲಿ. ನೋಡಿ, ನಾನು GT 650 ಓನ್ ಮಾಡಿದ್ದೆ, ಮತ್ತು 2015 KTM RC 390 ಅದರಂಥ ರಫ್ ಪವರ್ ಇರೋ ಗಾಡಿ ಯಾವುದೂ ಇರಲಿಲ್ಲ ಆ ಟೈಮಲ್ಲಿ. ಸೊ ಅದೆರಡನ್ನೂ ಓನ್ ಮಾಡಿದ್ದೀನಿ. ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ ಈ ಗಾಡಿ ಸಮಥಿಂಗ್ ಎಲ್ಸು. ಈ ಥರ ನನಗೆ ಯಾವತ್ತೂ ಫೀಲ್ ಆಗಿಲ್ಲ ಗುರು. ನೆಕ್ಸ್ಟ್ ಲೆವೆಲ್ ಫೀಲ್ ಇದು. ಪವರಲ್ಲಿ ಆಗ್ಬೋದು, ಪರ್ಫಾರ್ಮೆನ್ಸಲ್ಲಿ ಆಗ್ಬೋದು, ಒಂಥರ ಡಿಫ್ರೆಂಟ್ ಫೀಲು ಇದು ಗಾಡಿ. ಚೆನ್ನಾಗಿದೆ. ಆಮೇಲೆ ನೀವು ಟೂರಿಂಗ್ ಕೂಡ ಮಾಡ್ಬೋದು. ಇದು ಹ್ಯಾಂಡಲ್ ಬಾರ್ ಪೊಸಿಷನ್ ಏನಿದೆಯಲ್ಲ ಅಷ್ಟೊಂದು ಅಗ್ರೆಸಿವ್ ಇಲ್ಲ ಹ್ಯಾಂಡಲ್ ಬಾರ್ ಪೊಸಿಷನ್ನು. ಆರಾಮಾಗಿ ಟೂರಿಂಗ್ ಕೂಡ ಮಾಡ್ಬೋದು ನೀವು ಈ ಗಾಡಿನಲ್ಲಿ. ನೋಡಿ ಇಲ್ಲಿ ಯಾವ ಥರ ಕೊಟ್ಟಿದ್ದಾನೆ. ಸೊ ಇಲ್ಲಿಗೆ ಹ್ಯಾಂಡಲ್ ಏನಾದ್ರು ಕ್ಲ್ಯಾಂಪ್ ಮಾಡಿದ್ದಿದ್ರೆ ಸಖತ್ ಅಗ್ರೆಸಿವ್ ಆಗಿಬಿಡೋದು. ಬಟ್ ಇದು ಇಲ್ಲಿಗಿದೆ, ಮೇಲ್ಗಡೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾನೆ. ಫೈನಲ್ ಆಗಿ ನಾನು ಈ ಗಾಡಿ ತಗೊಳ್ಳೋರ್ಗೆ ಏನು ಹೇಳ್ತೀನಿ ಅಂದರೆ, ಆರಾಮಾಗಿ ತಗೋಬೋದು ನೀವು ಯಾರು 500cc ಸಬ್ 500cc ಗಾಡಿಗಳನ್ನ ತಗೋತೀನಿ ಅಂತ ನೋಡ್ತಾ ಇದ್ದೀರಾ, ಆರಾಮಾಗಿ ತಗೊಳ್ಳಿ. ಇದ್ರ ಬಗ್ಗೆ ಓನರ್ ರಿವ್ಯೂಸ್ ಕೂಡ ಮಾಡಿ ನಾನು ಶಾರ್ಟ್ಸಾಗಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲೇ. ನೀವು ಶಾರ್ಟ್ಸಲ್ಲಿ ಹೋಗಿ ನೋಡ್ಬೋದು ಯೂಟ್ಯೂಬ್ ಶಾರ್ಟ್ಸ್ನ. ಇಷ್ಟು ಹೇಳ್ತಾ ಈ ಒಂದು ವೀಡಿಯೋನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.